ನಮಸ್ತೆ ಫ್ರೆಂಡ್ಸ್, ನಿಮಗೆ ಥಟ್ ಅಂತ ಒಂದು ಹೆಲ್ದಿಯಾಗಿರುವ ಬ್ರೇಕ್‌ಫಾಸ್ಟ್ ಅದು ವೆರೈಟಿ ಆಗಿರಬೇಕು. ಆ ರೀತಿ ಬೇಕಿದ್ರೆ ಖಂಡಿತ ಈ ರೆಸಿಪಿ ಜೊತೆ ಮುಂದೆ ಹೋಗ್ಬೋದು. ಯಾಕಂದರೆ ಅಷ್ಟು ಸುಲಭವಾಗಿ ಥಟ್ ಅಂತ ನಮಗೆ ಈ ಬ್ರೇಕ್‌ಫಾಸ್ಟ್ ರೆಡಿ ಮಾಡ್ಬೋದು. ಅದೇ ರೀತಿ ಇದಕ್ಕೆ ಸೈಡ್ ಡಿಶ್ ಆಗಿ ಅಂದರೆ ಕಾಂಬಿನೇಷನ್ ಆಗಿ ಏನು ಬೇಡ ಇದೇ ನಮಗೆ ತಿನ್ಬೋದು. ಅಷ್ಟು ಸುಲಭವಾಗಿ ನಿಮಗೆ ಬೆಳಿಗ್ಗೆದ್ದು ಮಾಡ್ಬೋದಾದಂಥ ಒಂದು ಸಖತ್ತಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ 1 ಕಪ್ಪು ಕೆಂಪು ಅವಲಕ್ಕಿ ತಗೊಂಡಿದ್ದೀನಿ, ದಪ್ಪ ಅವಲಕ್ಕಿ ತಗೊಂಡಿರೋದು. ಅದನ್ನು ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮೊದಲು ಚೆನ್ನಾಗಿ ತೊಳಿಬೇಕು. ನೋಡಿ ಈ ರೀತಿ ತೊಳೆದು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನೆನೆಸಿಟ್ಕೊಳ್ಳಿ, ಸೈಡಲ್ಲಿರಲಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು 2 ಟೀ ಸ್ಪೂನ್ನಷ್ಟು ಎಣ್ಣೆ, ತೆಂಗಿನ ಎಣ್ಣೆ ಹಾಕ್ಕೊಂಡಿರೋದು. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡ್ಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆ ರೀತಿ ಮಾಡಬೇಕು. ಸ್ವಲ್ಪ ಸಾಸಿವೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಬೇಕು. ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಜಸ್ಟ್ ಈ ರೀತಿ ಫ್ರೈ ಮಾಡಿದರೆ ಸಾಕು, ಕೆಂಪಾಗಬೇಕು ಆ ರೀತಿ ಏನಿಲ್ಲ. ಜಸ್ಟ್ ಒಂದು ಸಲ ಫ್ರೈ ಮಾಡಿಬಿಟ್ಟು ಒಂದು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಅದೇ ರೀತಿ ಲೈಟಾಗಿ ಈ ರೀತಿ ಬಿಸಿ ಮಾಡಿದರೆ ಸಾಕು, ಜಾಸ್ತಿಯಾಗಿ ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಆದಮೇಲೆ ನಾವು ಆವಾಗ ನೆನೆಸಿಟ್ಟಿದ್ದೀವಲ್ವ ಅವಲಕ್ಕಿ, ಅದು 5 ನಿಮಿಷ ನೆನೆಸಿಟ್ಟಿರೋದು, ಅದರಿಂದ ಆ ಅವಲಕ್ಕಿನ ಹಿಂಡಿ ತಗೋಬೇಕು. ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ಎಲ್ಲ ಅವಲಕ್ಕಿ ಕೂಡ ಇದೇ ರೀತಿ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಏನು ಬೇಡ. ಇನ್ನು ಜಸ್ಟ್ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅಂದರೆ ಈ ರೆಸಿಪಿಗೆ ನಮಗೆ ಥಟ್ ಅಂತ ಮಾಡ್ಬೋದು, ಹೆಲ್ದಿ ಕೂಡ ಆಗಿರುತ್ತೆ. ಅದೇ ರೀತಿ ವೆರೈಟಿ ಕೂಡ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿನೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಿಂದ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫುಲ್ಲಾಗಿ ಮಿಕ್ಸ್ ಆದ ಕೂಡಲೇ ನಿಮಗೆ ಸ್ಟವ್ ಆಫ್ ಮಾಡ್ಬೋದು, ಜಾಸ್ತಿ ಹೊತ್ತೇನು ಬೇಡ. ಜಸ್ಟ್ ಆ ತೆಂಗಿನ ತುರಿ ಎಲ್ಲ ಕಡೆ ಮಿಕ್ಸ್ ಆದರೆ ಸಾಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಇವಾಗ ಬಿಸಿ ಬಿಸಿ ಇದೆ, ಬೇಕಿದ್ರೆ ಇದೇ ಬೌಲಲ್ಲಿ ಪ್ಯಾನಲ್ಲಿ ಇಡ್ಬೋದು. ನಾನು ಇದನ್ನೊಂದು ಬೇರೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅಂದರೆ ಬಿಸಿ ಬಿಸಿ ನಮಗೆ ಕೈಯಲ್ಲಿ ಮುಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಆರಿದ ಮೇಲೆ ಅಂದರೆ ಬಿಸಿ ಇರಬೇಕು, ಲೈಟಾಗಿ ಕೈಯಲ್ಲಿ ಮುಟ್ಟುವ ರೀತಿಯಲ್ಲಿ ಆಗುತ್ತೆ ಅಲ್ವಾ, ಆ ರೀತಿ ಆಗುವಾಗ ಕೈಯಿಂದ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಬೋದು. ನಾನು ನೋಡಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ರೌಂಡ್ ಆದರೆ ರೌಂಡು ಮಾಡ್ಬೋದು, ಯಾವ ಶೇಪಲ್ಲಿ ಕೂಡ ಮಾಡ್ಬೋದು. ನೋಡಿ ಈ ರೀತಿ ಮಾಡ್ತೀನಿ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿಟ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಕೂಡ ರೆಡಿ ಆಗಿದೆ. ಇನ್ನು ಇದನ್ನು ಸ್ಟೀಮರಲ್ಲಿ ಇಟ್ಕೊಂಡು ಆವಿಯಲ್ಲಿ ಬೇಯಿಸಬೇಕು. ಎಲ್ಲ ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸಿದರೆ ಸಾಕು. ನೋಡಿ 5 ನಿಮಿಷ ಆಗಿದೆ, ಬ್ರೇಕ್ಫಾಸ್ಟ್ ರೆಡಿ. ಕೇವಲ 10 ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನೋಡಿ, ಅವಲಕ್ಕಿಯಲ್ಲಿ ಮಾಡುವಂಥ ಒಂದು ಮಸಾಲೆ ಕಡುಬು ನೋಡಿ. ಅಂದರೆ ಇದಕ್ಕೆ ಬೇಕಿದ್ರೆ ನಿಮಗೆ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಆದರೆ ಬಿಸಿ ಬಿಸಿಯಾಗಿ ಹಾಗೆ ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ತುಪ್ಪನೂ ಮೇಲ್ಗಡೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಡುಬಿನ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸರ್ವ್ ಮಾಡ್ಬೋದು. ಸಖತ್ತಾಗಿರೋಂಥ ಹೆಲ್ದಿ ಆಗಿರೋಂಥ ಒಂದು ಅವಲಕ್ಕಿ ಕಡುಬು ರೆಡಿ ಆಗಿದೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಥ್ಯಾಂಕ್ ಯು.